ಮೆಜೆಸ್ಟಿಕ್ನಂತಹ ಜನನಿಬಿಡ ಪ್ರದೇಶದಲ್ಲೇ ಮಹಿಳೆಯರಿಗೆ ಸುರಕ್ಷತೆ ಇಲ್ವೇ? ಪೊಲೀಸರ ಕಣ್ಗಾವಲು ಇದ್ದರೂ ಕೂಡ ಇಂತಹ ದರ್ಪ ನಡೆಯುತ್ತಿರುವುದು ಹೇಗೆ? ಸಾರಿಗೆ ಇಲಾಖೆ ಇಂತಹ ಚಾಲಕರ ಪರವಾನಗಿ ರದ್ದು ಮಾಡುತ್ತಾ? ಮೆಜೆಸ್ಟಿಕ್ನಂತಹ ಜನನಿಬಿಡ ಪ್ರದೇಶದಲ್ಲೇ ಮಹಿಳೆಯರಿಗೆ ಸುರಕ್ಷತೆ ಇಲ್ವಾ? ಪೊಲೀಸರ ಕಣ್ಗಾವಲು ಇದ್ದರೂ ಇಂತಹ ದರ್ಪ ನಡೆಯುತ್ತಿರುವುದು ಹೇಗೆ? ನೋಡಿ, ಮೆಜೆಸ್ಟಿಕ್ ಥಿಕ್ಲಿ ಪಾಪ್ಯುಲೇಟೆಡ್ ಏರಿಯಾ, ಜನ ಇರುವಂತಹ ಪ್ರದೇಶ. ಮೆಜೆಸ್ಟಿಕ್ ಟು ಕತ್ರಿಗುಪ್ಪೆಗೆ 700 ರೂಪಾಯಿ, ಹತ್ತಿದ್ರೆ 10, ಇಲ್ಲ ಹೋಗು. ಆಟೋ ಚಾಲಕನ ದರ್ಪ. ಮಹಿಳೆ ಆಟೋ ಚಾಲಕರ ಮಧ್ಯೆ ಜಟಾಪಟಿ ನಡೆಯುತ್ತೆ. ಸಿಲಿಕಾನ್ ಸಿಟಿಯಲ್ಲಿ ಆಟೋ ಚಾಲಕರ ದರ್ಪ. ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋ ಶೇರ್ ಮಾಡಿದ ಮಹಿಳೆ. ಕತ್ರಿಗುಪ್ಪೆಗೆ ಆಟೋ ಕೇಳಿದ ಮಹಿಳಾ ಪ್ರಯಾಣಿಕೆಯೊಂದಿಗೆ ಕಿರಿಕು. ಮೀಟರ್ಗಿಂತಲೂ ಹೆಚ್ಚಿನ ಹಣಕ್ಕೆ ಬೇಡಿಕೆ. ಮೆಜೆಸ್ಟಿಕ್ನಂತಹ ಜನನಿಬಿಡ ಪ್ರದೇಶದಲ್ಲಿ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ. ಆಟೋ ಡ್ರೈವರು ಕೆಲವರು, ಎಲ್ಲರೂ ಅಲ್ಲ, ಕಾಕಿ ಹಾಕೊಂಡು ನಾನು ಪೊಲೀಸ್ ಅನ್ಕೋತಾರೋ ಏನೋ. ಎಷ್ಟು ತೆಗೆದುಕೊಳ್ಳಬೇಕು, ಎಷ್ಟು ತೆಗೆದುಕೊಳ್ಳಬಾರದು, ಅವ್ರಿಗೆ ಗೈಡ್ಲೈನ್ಸ್ ಇರ್ತವೆ. ಆಟೋ ಡ್ರೈವರ್ಗಳಿಗೆ ಮನಸೋ ಇಚ್ಛೆ ತಗೊಳ್ಳೋದಲ್ಲ. ನೋಡಿ, ಆ ಜಟಾಪಟಿಯ ವಿಡಿಯೋ ವೈರಲ್ ಆಗಿದೆ, ನೋಡ್ಕೊಂಡು ಬನ್ನಿ. ಮೇಡಮ್, ನಾನ್ ಕೇಳೋದ್ನ 600 ರೂಪಾಯಿ. ಹೋಗಲ್ಲ ಅಂತಿದ್ದೀರಾ? ಬೆಳಗ್ಗೆ ಹೋಗಂದ್ರೆ ಹೋಗೋ ಜಾಸ್ತಿ ಮಾತಾಡ್ಬೇಡಿ. ಮಾತಾಡು, ಹೋಗೋ ಬರ ಅಂದ್ರೆ ನಮ್ಮನಿ ಕೆಲಸ ಆಗೋಣ, ಮನೆ ಕೆಲಸ. ನೋಡಿ, ನಿಮ್ಮನೇಲಿ ಹೆಂಗಸಿಲ್ವಾ? ಅದಕ್ಕೆ ಒಬ್ರು ಆಟೋ ಹತ್ತಲ್ಲ. ಹೋಗ್ತೀನಿ, ಹೋಗು. ನೀನೇನ್ ನನ್ಗೆ ಹೇಳೋದು? ಬೆಳಗ್ಗೆನೆ ಹತ್ಬಿಡು ಅಂತ ಹತ್ಬಿಟ್ಟು ಹಿಡಿದ್ಬಿಡು. ನಾನ್ ಏನ್ ಮಾಡ್ದೆ? ಡಬಲ್ ಮೀಟರ್ ಆಗುತ್ತೆ ವಿಡಿಯೋ ಮಾಡ್ತಾ ಇದೀನಿ ಅಂತ ಮೇಡಮ್ ಅನ್ನೋದಲ್ಲ. ಏನ್ ನಾನೇನ್ ಅಂದೆ ಫಸ್ಟ್? ನಾನೇನ್ ಮಾತಾಡ್ದೆ? ಫಸ್ಟ್ ಈಗ ತಾನೇ ಬಂದಿದ್ದೀನಿ. ಕುತ್ಕೊಂಡು ಇಲ್ದ್ರಲ್ಲ, ನಿಮ್ಗೆ ನಿಮ್ಮನೇಲಿ ಹೆಣ್ಮಕ್ಳು ಇರಲ್ವಾ? ಹೆಂಗ್ ಮಾತಾಡ್ತೀರಾ ನೋಡಿ. ಕೇಳ್ಬಿಡಿ, 100 ರೂಪಾಯಿ ಕೊಟ್ಬಿಟ್ಟು ಹೋಗ್ಬಿಡ್ತೀನಿ. ಬಗ್ಗೆ ಎಲ್ರಿಗೂ ಗೊತ್ತು. ನೀವೇನು ಹೊಸದಂಗನ ತೋರ್ಸೋದ್ ಬೇಡ, ಆಯ್ತಾ? ಮಾತಾಡೋದಕ್ಕೂ ರೀತಿ ನೀತಿ ಬೇಕು. ಏನ್ರಿ ಮಾತಾಡೋದು? ನೀವೇ ಚೆಕ್ ಮಾಡ್ಬಿಟ್ಟು ಬೇಡ. ನಮ್ಮ ಮನೆಯವ್ರು ಬಂದು ಕರ್ಕೊಂಡು ಕ್ಯಾಲ್ಕುಲೇಟರ್ ಮಾಡ್ಬಿಟ್ಟು ಇಲ್ದಿತ್ತು ನೀವು, ನಾನಲ್ಲ. ಎಲ್ಲರ ಹತ್ರ ಒಂದೇ ಸಮ ದುಡ್ಡಿರಲ್ಲ, ಅರ್ಥ ಮಾಡ್ಕೋಬೇಕು. ಕಿರ್ಚಿದ್ರಲ್ಲ, ಇದಾಗಲ್ಲ ಏನೋ. ಎಷ್ಟಾಗುತ್ತೆ ಅಮೌಂಟ್ ಅಂತ ಯಾರು ಕ್ಯಾಲ್ಕುಲೇಟ್ ಮಾಡಿ? ಮೇಡಮ್, ಯಾರು ಕ್ಯಾಲ್ಕುಲೇಟ್ ಮಾಡಿ? ನಾನ್ ಬಾಯಿ ಬಿಟ್ಟು ಕಾಸು ಕೇಳೋದು. 200 ರೂಪಾಯಿ ಕೊಟ್ಟು ಬಂದಿರೋದು ನಿನ್ಗೆ 600 ರೂಪಾಯಿ ಆಟೋದಲ್ಲಿ ಹೋಗ್ಬಿಡ. ನಾನ್ ನಿಮ್ಮ ಹತ್ರ 600 ರೂಪಾಯಿ ಆಗುತ್ತೆ ಅಂತ ಹೇಳೋದ್ನಾ? ಇಲ್ಲ, ಆಗುತ್ತೆ ಇಲ್ದಿತ್ತು. ಏನ್ ಪ್ರಾಬ್ಲಮ್ ಇರುತ್ತೆ? 600 ರೂಪಾಯಿ ಆಗುತ್ತೆ ಅಂತ ಪ್ರಾಬ್ಲಮ್ ಇರುತ್ತೆ ತಿಳ್ಕೊಬೇಕು ಫಸ್ಟ್. ಎಲ್ಲೋ ಬಂದಿರ್ತಾರೆ, ಅವ್ರಿಗೆ ಏನ್ ಪ್ರಾಬ್ಲಮ್ ಅಲ್ಲ, ನಮ್ಗೆ ಗೊತ್ತಾಗುತ್ತಾ? ಮತ್ತೆ ನೀನ್ 600 ರೂಪಾಯಿ ಕೇಳಿದ್ರೆ ಕಣಪ್ಪ, ನಡಿ. ಒಂದ್ ನಿಮಿಷ ಎಷ್ಟು ಕಿಲೋಮೀಟರ್ ಆಗುತ್ತೆ? ಮಾನವೀಯತೆ ಅನ್ನೋದು ಇಟ್ಕೊಂಡ್ ಬಾಳಿ. ಉದ್ದಾರ ಆಗ್ತಿರಲ್ಲ ಅಂದ್ರೆ ಖಂಡಿತ ಆಗಲ್ಲ. ನಾವು ಉದ್ದಾರ ಆಗೋದು, ಇಲ್ಲಾಂದ್ರೆ ರೋಡಲ್ಲಿ ಈ ತರ ದರೋಡೆ ಮಾಡಿದ್ರೆ ಉದ್ದಾರ ಆಗಲ್ಲ. ನಾವು ದರೋಡೆ ಮಾಡೋರೆ, ಕೇಳಿ ಬೇಕಾ 100 ರೂಪಾಯಿ ಕೊಟ್ಬಿಡ್ತೀನಿ. ಆದ್ರೆ ಆತರ ಭಿಕ್ಷೆ ಬೇಡ ತರ ಮಾಡಬೇಡಿ ಅಷ್ಟೇ. ಸೊ ಇದು ಆಟೋ ಡ್ರೈವರ್ ಮತ್ತು ಮಹಿಳೆಯ ನಡುವಿನ ಸಂಭಾಷಣೆ. ಅಲ್ಲಿ ಆಕೆಯದ್ದು ತಪ್ಪೋ ಆತನದ್ದು ತಪ್ಪೋ ಎಲ್ಲವೂ ಕೂಡ ಒಂದು ವೇಳೆ ಕೇಸು ದಾಖಲಾದರೆ ಪೊಲೀಸರು ಹೇಳಬೇಕಾಗಿ ಬರುತ್ತೆ. ಒಂದು ಕಡೆ ನಾನು ನಿಮ್ಮಲ್ಲಿ ಆ ತರಹದ ಹೇಳಿಕೆನೇ ಕೊಟ್ಟಿಲ್ಲ, ಇನ್ನೊಂದು ಕಡೆ ಆ ಹೆಣ್ಣುಮಗಳು ನೀವು ಯಾಕೆ ಹಿಂಗೆ ಬಡವರು ರಕ್ತ ಇರ್ತಿದ್ದೀರಿ? ಜನಸಾಮಾನ್ಯರು ಆಟೋ ಹತ್ತೋದಕ್ಕೂ ಕೂಡ ಹೆದರ್ತಿರೋದು ಇದೇ ಕಾರಣಕ್ಕೆ. ಬಾಯಿಗೆ ಬಂದಾಗ ರೇಟ್ ಹೇಳ್ತೀರಿ, ಮೀಟ್ರ್ ಹಾಕೋದಿಲ್ಲ. ಕಳೆದ ನಂತರ 1 to ಡಬಲ್ ಅಲ್ಲ, ಅದಕ್ಕೂ ಡಬಲ್ ಹೇಳ್ತೀರಿ. ಸೊ ಹೀಗೆ ಜನರ ಅನಿವಾರ್ಯ ಸಂದರ್ಭವನ್ನೇ ಎನ್ಕ್ಯಾಶ್ ಮಾಡ್ಕೊಂಡು ಜನರಿಗಲ್ಲೂ ಹೋಗಲೇಬೇಕಾಗಿ ಬರುತ್ತೆ. ಅಂತಹ ಸಂದರ್ಭದಲ್ಲಿ ನೀವು ಇಷ್ಟು ಕೊಡಿ ಅಂಥೇಳಿ ಅವ್ರನ್ನ ಯಾಮಾರಿಸಿ ತಗೊಳ್ಳೋದನ್ನ ನಿಲ್ಲಿಸಬೇಕು ಅಂಥೇಳಿ ಈ ವಿಡಿಯೋ ವೈರಲ್ ಆದ ನಂತರ ಸಾಮಾಜಿಕ ಜಾಲತಾಣದಲ್ಲಿ ಜನ ಪರವಿರೋಧ ಚರ್ಚೆಗೂ ಕೂಡ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.